ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಕೊಠಡಿಯನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರು ಉದ್ಘಾಟಿಸಿದರು. ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಕೊಠಡಿಯನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಕಲಬುರಗಿ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಅವರು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿನಿಯರು ಈ ಒಂದು ಕಾಲೇಜನ್ನು 1 ಕೋಟಿ ರೂಪಾಯಿ ಕಾಲೇಜನ್ನು ರೈಟ್ಸ್ನವರು ಸುಮಾರು ಭಾಳ ದಿನಗಳಿಂದ ಇದರ ಉದ್ಘಾಟನೆ ಆಗಬೇಕಾಗಿದೆ. ಈಗ ಕಂಪ್ಲೀಟ್ ಆದ ತಕ್ಷಣ ತಮಗೂ ಕೂಡ ಈ ಒಂದು ಕೋಣೆಗಳ ಕೊರತೆ ಇದೆ. ನಾನು ಚುನಾವಣೆ ಆದ ನಂತರ ಶಾಸಕನಾದ ನಂತರ ಇವತ್ತು 5ನೇ ಬಾರಿಗೆ ಬರ್ತಾ ಇದ್ದೀನಿ. ಮೊದಲೇ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಮೀಟಿಂಗ್ ತಗೊಂಡು ಎಲ್ಲ ಕೇಳಿ ಸಮಸ್ಯೆಗಳನ್ನು ಆಲಿಸಿ ಮತ್ತೊಮ್ಮೆ ಬಂದು ಇನ್ನೊಮ್ಮೆ ನಾನು ಈ ಕಾಲೇಜಿಗೆ ಒಂದು ಒಳ್ಳೆಯ ರೀತಿಯಿಂದ BBA ಕಾರ್ಯಕ್ರಮ ಇತ್ತು. ಭಾಳ ದೊಡ್ಡ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ವಿದೇಶದಿಂದ ಕೂಡ ಇಲ್ಲಿ ಬಂದಿದ್ದರು. ಆ ಒಂದು ಸಂಸ್ಥೆಯ ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ BBA ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಇವತ್ತು ಎಲ್ಲ ICSR ಕಡೆಯಿಂದ ಮೇಜರ್ ಟೂರ್ ಕೂಡ ಮಾಡಿದ್ದಾರೆ. ಅವರು ಡಿಪಾರ್ಟ್ಮೆಂಟ್ ಅಂತ ಕಾಲೇಜಿಗೆ ರೂಮ್ಗಳಿಲ್ಲ ಅಂತ ಹೇಳಿ ಅದೆಲ್ಲ ನಮ್ಮ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಕೂಡ. ಯಾಕಂದರೆ ನಾನು ಅವತ್ತು ಬಂದಾಗ ಹೇಳಿದ್ದೆ, ನಾನು ಹೋದ್ಸಲ ತಾವು ಬಂದಾಗ ಇಲ್ಲಿಂದ ಮೇಲಿನ 5 ರೂಮ್ಗಳ ಕಟ್ಟಡವನ್ನು ನಾಳೆ ಪ್ರಾರಂಭ ಆಗ್ತದೆ. ನಮ್ಮ ಹೌಸಿಂಗ್ ಬೋರ್ಡ್ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿ ಇದರ ಮೊತ್ತ 1,57,00,000ಕ್ಕೆ ಇದನ್ನು 57,39,00,000 ಈ ಯೋಜನೆ 2ನೇ ಮಾಡಿ ಕಟ್ಟಡ ಆಗಿದ್ದು ಇದರಲ್ಲಿ 4 ತರಗತಿಗಳು ಕೊಠಡಿಗಳು ಹಾಗೂ ಪ್ರಯೋಗಾಲಯ, ಮಹಿಳೆಯರ ವಿಶ್ರಾಂತಿ ಕೊಠಡಿ, ಮಹಿಳೆಯರಿಗೆ ವಿಶ್ರಾಂತಿ ಇರಲಿಕ್ಕಾಗಿ ಈ ಒಂದು ಕೊಠಡಿಯನ್ನು ಹೊಸದಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ದಯಮಾಡಿ ಮಹಿಳೆಯರು ತಾವೆಲ್ಲ ಇದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಮತ್ತು ಈ 9 ತಿಂಗಳಲ್ಲಿ ಈ ಒಂದು ಕಾರ್ಯ ಈ ಕೊಠಡಿಯ ಕಟ್ಟಡದ ಉದ್ಘಾಟನೆಯನ್ನು ಗೋಲಾಯ ಹಿರೇಮಠ್ ಕಾಂಟ್ರಾಕ್ಟರು ತಮ್ಮ ಅವರಿಗೆ ಒಪ್ಪಿಸ್ತಕ್ಕಂಥ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ. ಆದ ಕಾರಣ ಇವತ್ತು ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಇನ್ನೂ ಏನೇನು ಸಮಸ್ಯೆ ಇದ್ದು ಕೂಡ ನಾನು ಯಾವತ್ತು 2 ತಿಂಗಳ ತಾವು ಯಾವಾಗ ಮೀಟಿಂಗ್ ಕರಿತೀರಿ ಅವಾಗ ಬಂದು ತಮ್ಮ ಸಮಸ್ಯೆಗಳನ್ನು ಆಲಿಸಿ HKRB ಅಧ್ಯಕ್ಷರು, ಉಸ್ತುವಾರಿ ಸಚಿವರು ಮತ್ತು ಇಲ್ಲಿ ಇನ್ನೋರ್ವ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಇವತ್ತು ಬರಬೇಕಾಯಿತು. ಬೇರೆ ಕಾರಣಗಳಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 11 ಗಂಟೆ ನಮ್ಮ ಕಾರ್ಯಕ್ರಮ ಇದೆ. ಸನ್ಮಾನ್ಯ ದೊಡ್ಮನಿ ಸಾಹೇಬರು ಅಲ್ಲಿ ಇರಬೇಕಾಗಿತ್ತು. ತಾವೆಲ್ಲ ಕಾರ್ಯಕ್ರಮದ ಒತ್ತಡದಲ್ಲಿ ತಾವೆಲ್ಲ ಜನ ಸೇರಿದ್ರಿ ಅಂತೇಳಿ ಉತ್ಸಾಹದಿಂದ ಅವರು ಕುಳಿತಿದ್ದಾರೆ. ಸಮಯ ಲಾಭದಿಂದ ಜಾಸ್ತಿ ಮಾತನಾಡಲಾರ್ದೆ ನಾವೆಲ್ಲ ಈ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದೇ ಹೈಸ್ಕೂಲ್ ಇರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಬಂದಿವೆ, ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬಂದಿವೆ. ಇದನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಭಾಳ ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅವರ ವತಿಯಿಂದ ಎಲ್ಲ ಮಕ್ಕಳಿಗೂ ಮತ್ತು ಸ್ಟಾಫ್ನವರು ಕೂಡ ಶುಭಾಶಯಗಳನ್ನು. ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್, ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.